ಮಾರ್ಚ್ 2018 14ರಂದು ದ್ವಿತೀಯ PUC ಕನ್ನಡ ವಾರ್ಷಿಕ ಪರೀಕ್ಷೆ ನಡೆಯುವುದರಿಂದ ಈ ಪರೀಕ್ಷೆಯಲ್ಲಿ ಅಂಕಗಳನ್ನು ಸರಳವಾಗಿ ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳುವುದರ ಜೊತೆಗೆ ಒಟ್ಟು 100 ಅಂಕಗಳಿದ್ದರೆ ಈ ಕನ್ನಡದಲ್ಲಿ ಒಟ್ಟು 5 ಭಾಗಗಳನ್ನು ವಿಭಾಗಿಸಲಾಗಿದೆ. ಅ ವಿಭಾಗಕ್ಕೆ 10 ಅಂಕಗಳು, ಆ ವಿಭಾಗಕ್ಕೆ 20 ಅಂಕಗಳು, ಈ ವಿಭಾಗಕ್ಕೆ 12 ಅಂಕಗಳು, ಈ ವಿಭಾಗಕ್ಕೆ 28 ಅಂಕಗಳು, ಉ ವಿಭಾಗಕ್ಕೆ 30 ಅಂಕಗಳನ್ನು ಮೀಸಲಿಡಲಾಗಿದೆ. ಇಲ್ಲಿ ಒಂದನೇದ್ದು ಅ ವಿಭಾಗದೊಳಗೆ ಬಹಳ ಸರಳವಾದಂಥ ಪ್ರಶ್ನೆಗಳು ಇರುತ್ತವೆ. 10 ಪ್ರಶ್ನೆಗಳು, 1 ಅಂಕದ 10 ಪ್ರಶ್ನೆಗಳು. ಉದಾಹರಣೆ, ಪರಿಮಳವನ್ನು ಯಾವುದರಿಂದ ಅರಿಯಬಹುದು ಅನ್ನುವಂಥ ಒಂದು ಸರಳವಾದಂಥ ಪರೀಕ್ಷೆಯ ಪ್ರಶ್ನೆಯನ್ನು ಈ ಒಂದು ಅ ವಿಭಾಗದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಆ ವಿಭಾಗದಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯುವುದು ಇರುತ್ತದೆ. ಇಲ್ಲಿ ಹಳೆಗನ್ನಡ ಮತ್ತು ಹೊಸಗನ್ನಡದ ಪದ್ಯದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಒಟ್ಟು 8 ಅಂಕದ ಪ್ರಶ್ನೆಗಳು. ಇನ್ನು ಇದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು. ಒಟ್ಟು 2 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳನ್ನು ಇದ್ದರೆ, ಅದೇ ರೀತಿಯಾಗಿ 3 ಪ್ರಶ್ನೆಗಳಿಗೆ 3 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು 6 ಅಂಕದ ಪ್ರಶ್ನೆಗಳು ಕೂಡ ಈ ಭಾಗದಲ್ಲಿ ಕಾಣಬಹುದು. ಒಟ್ಟಾರೆ ಇಲ್ಲಿ ಕೆಲವು ಸರಳವಾದಂಥ ಪ್ರಶ್ನೆಗಳನ್ನು ಬರೆಯುವುದು, ಉತ್ತರವನ್ನು ಉತ್ತರಿಸುವುದರಿಂದ ಇಲ್ಲಿ ಸಮರ್ಪಕವಾದಂಥ ಒಂದು ಉತ್ತರ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗ್ತಾಯಿದೆ. ಯಾಕಂತಂದರೆ ಇಲ್ಲಿ ಬಸವಣ್ಣರ ವಚನಗಳಲ್ಲಿ ಕೂಡ 1 ಅಂಕದ ಪ್ರಶ್ನೆಗಳನ್ನು ಸರಳವಾಗಿ ಕೇಳಬಹುದು. ಇನ್ನು ಪುಲಿಗೆರೆ ಸೋಮನಾಥ ಬರೆದಂಥ ಪಗಿಯಂ ಬಾಲಕನು ಎಂಬರೆ ಅನ್ನುವಂಥ ಪದ್ಯದ ಸಾರಾಂಶವನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಆ ಪದ್ಯದಲ್ಲಿ ಬರತಕ್ಕಂಥ ಸರಳವಾದಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯತೆವಾಗ್ತದೆ. ಹಾಗೆಯೇ ಜಾಲಿಯ ಮರದಂತೆ ಅನ್ನುವಂಥ ಪುರಂದರದಾಸರು ರಚನೆ ಮಾಡಿದಂಥ ಈ ಪದ್ಯ ಭಾಳ ಸರಳವಾದಂಥ ಕೀರ್ತನ. ಈ ಕೀರ್ತನೆಗಳೊಳಗೆ ಸಹಜವಾಗಿ ಈ 1 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಸಾಧ್ಯವಾಗ್ತಾಯಿದೆ. ಹಾಗೆಯೇ ಈ ವಿಭಾಗ ಹಳೆಗನ್ನಡದ 3 ಪ್ರಶ್ನೆಗಳು ಇರ್ತಾಯಿದ್ದಾವೆ. ಜೊತೆಗೆ ಸಂದರ್ಭವು ಕೂಡ ಗದ್ಯದಲ್ಲಿ ಕೂಡ ಪದ್ಯದಲ್ಲಿ ಕೇಳ್ಬೋದು. 1 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ 1 ಬರಿಬೋದು. ಜೊತೆಗೆ ಪದ್ಯದಲ್ಲಿ 12, ಗದ್ಯದಲ್ಲಿ 8, ಜೊತೆಗೆ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡನ ಆನೆ ಅನ್ನುವಂಥ ಈ ಒಂದು ದೀರ್ಘ ಗದ್ಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅವಲೋಕನ ಮಾಡಿದರೆ 1 ಅಂಕದ 10 ಪ್ರಶ್ನೆಗಳು, 2 ಅಂಕದ 13 ಪ್ರಶ್ನೆಗಳು, 3 ಅಂಕದ 7 ಪ್ರಶ್ನೆಗಳು, 4 ಅಂಕದ 10 ಪ್ರಶ್ನೆಗಳು, 5 ಅಂಕದ 2 ಪ್ರಶ್ನೆಗಳನ್ನು ಬರೀಬೇಕು. ಭಾಷಾಭ್ಯಾಸವನ್ನು ಅವಲೋಕನ ಮಾಡಿದರೆ ಇಲ್ಲಿ 2 ಅಂಕದ 7 ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾನೆ. ಪ್ರಬಂಧ ರಚನೆಯಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟರೆ, ಪತ್ರಲೇಖನದೊಳಗೆ 4 ಅಂಕದ 2 ಪ್ರಶ್ನೆಗಳು, ಮುಂದೆ ಗಾದೆ ಮಾತುಗಳನ್ನು ವಿಸ್ತರಣೆ ಮಾಡುವುದು 4 ಅಂಕದ 2 ಪ್ರಶ್ನೆಗಳು. ಒಟ್ಟು 14 ಅಂಕಗಳು. 1 ಅಂಕದ 10, 2 ಅಂಕದ 20, 3 ಅಂಕದ 7, 4 ಅಂಕದ 14, 5 ಅಂಕದ 4 ಪ್ರಶ್ನೆಗಳು. ಒಟ್ಟಾರೆ ಈ ರೀತಿಯಾಗಿ ವಿಭಜನ ಕ್ರಮದಲ್ಲಿ ನಾವು ನೋಡಬಹುದು. ಇನ್ನು 70 ಅಂಕಗಳನ್ನು ಪ್ರಶ್ನೆಗಳಿಗೆ ಸಂದರ್ಭ ಬಂತು, ಪ್ರಶ್ನೆ ಬಂತು, ಜೊತೆಗೆ ಒಂದು ಪದ್ಯದ ಭಾವಾರ್ಥವನ್ನು ತೆಗೆದುಕೊಂಡ್ರೆ ಒಟ್ಟಾರೆ 70 ಅಂಕಗಳನ್ನು ನಾವು ಬರೀಲಿಕ್ಕೆ ಸಾಧ್ಯತೆವಾಗ್ತದೆ. ಇನ್ನು 25 ಅಂಕಗಳು ಕೇವಲ ವ್ಯಾಕರಣಕ್ಕೆ ಸಂಬಂಧಪಡ್ತದೆ. ವ್ಯಾಕರಣದೊಳಗೆ ಭಾಳ ಸರಳವಾದ ಪದಗಳಿಗೆ ಅರ್ಥ ಬರೀತಕ್ಕಂಥದ್ದು, ಸಮಾನಾರ್ಥಕಗಳನ್ನು ಬರೀತಕ್ಕಂಥದ್ದು, ತತ್ಸಮ ತದ್ಭವಗಳು. ಈಗ ಪ್ರಯಾಣ ತತ್ಸಮ, ಪಯಣ ತದ್ಭವ, ಸ್ವರ್ಗ ಸಗ್ಗ, ಇಷ್ಟು ಸರಳವಾದಂಥ ಪ್ರಶ್ನೆಗಳನ್ನು ತತ್ಸಮ ತದ್ಭವಗಳಲ್ಲಿ ಕೇಳ್ಬೋದು. ಇನ್ನು ವಿಭಕ್ತಿಯ ಹೆಸರುಗಳನ್ನು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಬಹುದು.
ಜೊತೆಗೆ ಕ್ರಿಯಾಪದಗಳ ಧಾತುಗಳನ್ನು ಗುರುತಿಸಿ ಬರೀತಕ್ಕಂಥದ್ದು. ಅಂದರೆ ಬಂದನು, ಬರು, ನೋಡಿದನು, ನೋಡು. ಕ್ರಿಯಾಪದಗಳ ಕಾಲಸೂಚಕವನ್ನು ಸೂಚಿಸ್ತಕ್ಕಂಥದ್ದು, ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಿ 12 ಉತ್ತರಗಳನ್ನು 2 ಅಂಕದ 6 ಪ್ರಶ್ನೆಗಳನ್ನು 12 ಅಂಕಗಳಿಗೆ ಬಳಸಲಿಕ್ಕೆ ಸಾಧ್ಯತೆ ಆಗ್ತಿದೆ. ಪ್ರಬಂಧವನ್ನು ಒಂದು ಪ್ರಬಂಧ 5 ಅಂಕಗಳಿಗೆ, ಕೃಷಿ ಸಂಸ್ಕೃತಿಯಾಗಲಿ, ಕ್ರೀಡೆಗಳ ಮಹತ್ವ ಆಗಲಿ, ವೃತ್ತಪತ್ರಿಕೆಗಳಾಗಲಿ, ಹೀಗೆ ಹಲವಾರು ಕೆಲವು ಪ್ರಬಂಧಗಳನ್ನು ಬರಲಿಕ್ಕೆ ಸಾಧ್ಯತೆವಾಗ್ತದೆ. ಇನ್ನು ಜೊತೆಗೆ ಪತ್ರವೊಂದು ಬಹಳ ಸರಳವಾಗಿರ್ತದೆ. ಉದಾಹರಣೆ, ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಮಿತ್ರನಿಗೆ ಒಂದು ಪತ್ರವನ್ನು ಬರೆಯೋದು. ಇದು ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಇನ್ನು ಗಾದೆಗಳಲ್ಲಿ ಕೂಡ ಒಂದೇ ಗಾದೆಯನ್ನು ವಿಸ್ತಾರ ಮಾಡಿ ಬರೀತಕ್ಕಂಥದ್ದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅನ್ನುವಂಥ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಬರೆದು ಒಟ್ಟಾರೆಯಾಗಿ ಈ ಒಂದು ಸರಳವಾದಂಥ ರೂಪದೊಳಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಸಮರ್ಪಕವಾಗಿ 100 ಅಂಕಗಳನ್ನು ನಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆವಾಗ್ತಾಯಿದೆ. ಇನ್ನು ಕೃಷ್ಣೇಗೌಡರ ಒಂದು ಆನೆ ಅನ್ನುವಂಥದ್ದು ದೊಡ್ಡದಾಗಿದ್ದ ದೀರ್ಘಗದ್ದೆ. ಸರಳವಾಗಿ ಸಂಪೂರ್ಣವಾಗಿ ಸಾರಾಂಶವನ್ನು ತಿಳಿದುಕೊಂಡ್ರೆ ಆ ಒಂದು ದೀರ್ಘಗದ್ದಲ್ಲಿ ಯಾವೇ ಪ್ರಶ್ನೆಗಳು ಬಂದರೂ ಕೂಡ ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಬರ್ತಾಯಿದೆ. ಇನ್ನು ಪದ್ಯ ಭಾಗದಲ್ಲಿ ತೆಗೆದುಕೊಂಡ್ರೆ ಬೆಳಗು ಜಾವ ಭಾಳ ಮಹತ್ವದ್ದು. ಆಮೇಲೆ ಜಾಲಿಯ ಮರದಂತೆ ಪುರಂದರದಾಸರದು, ಪಗಿಯಂ ಬಾಲಕನ್ ಎಂಬರೆ ಅನ್ನುವಂಥ ಈ ಒಂದು ಶತಕ, ಸೋಮೇಶ್ವರ ಶತಕ. ಇನ್ನು ಹುಟ್ಟದೇ ಇರಲಿ ಅನ್ನುವಂಥದ್ದು ಈ ಒಂದು ಪದ್ಯ ಏನಿದೆ ಬಹಳ ಉತ್ತಮವಾದದ್ದು. ಇನ್ನು ನಾಗಚಂದ್ರನ ಬರೆದಿರ್ತಕ್ಕಂಥ ಕದಡಿದ ಸಲ್ಲಂ ತಿಳುವಂ ಅಂದದೆ ಅನ್ನುವಂಥ ಒಂದು ಪದ್ಯವು ಕೂಡ ಲೋಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಪದ್ಯ. ಸರಳವಾದಂಥ ಒಂದು ಭಾಷೆ. 1 ಅಂಕದ ಪ್ರಶ್ನೆ ಕೇಳ್ಬೋದು, 2 ಅಂಕದ ಪ್ರಶ್ನೆ ಬರ್ಬೋದು, ತತ್ಸಮ ತದ್ಭವ. ಜೊತೆಗೆ ಆ ಪದ್ಯದ ಭಾವಾನುವಾದವನ್ನು ಬರೆಯುವಂಥದ್ದು. ಒಟ್ಟಾರೆಯಾಗಿ 100 ಅಂಕಗಳನ್ನು ಇಲ್ಲಿ ಸಮರ್ಪಕವಾಗಿ ವಿಭಜನಾ ಕ್ರಮದಲ್ಲಿ ನೋಡಿದಾಗ ಈ ಒಂದು ಕನ್ನಡದ ಭಾಷೆಯನ್ನು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆವಾಗ್ತಾಯಿದೆ.